ನಿನ್ನ ಪ್ರಯತ್ನ ಹೇಳುತ್ತೆ ರಿಸಲ್ಟ್ ಏನಾಗುತ್ತೆ ಅಂತ. ಇಲ್ಲಾಂದ್ರೆ ನಿನ್ನ ರಿಸಲ್ಟೇ ಹೇಳುತ್ತೆ ನಿನ್ನ ಪ್ರಯತ್ನ ಹೇಗಿತ್ತು ಅಂತ. ಪ್ರತಿ ಸತಿ ಕಡಿಮೆ ಮಾರ್ಕ್ಸ್ ಬಂದಾಗ್ಲೂ ಮತ್ತೆ ಇನ್ನು ಎಫರ್ಟ್ ಜಾಸ್ತಿ ಹಾಕೋ ನಿನ್ನ ಪ್ರಯತ್ನವೇ ನಿನ್ನನ್ನ ಗೆಲ್ಲೋ ಹಾಗೆ ಮಾಡುತ್ತೆ. ಯಾರು ನಿನ್ನ ಪರ್ಸನಾಲಿಟಿ ನೋಡಲ್ಲ, ಯಾರು ನಿನ್ನ ದುಃಖ ನಿನ್ನ ಎಮೋಷನ್ಸ್ ಬಗ್ಗೆ ಕೇಳಲ್ಲ. ಕೇಳೋದೊಂದೇ ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ. ಈ ಜಗತ್ತಿಗೆ ನಿನ್ನನ್ನ ಪರಿಚಯ ಮಾಡೋದೆ ನಿನ್ನ ಸಕ್ಸಸ್. ನೀನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಕೇಳೋರಿರಲ್ಲ ನಿನ್ನನ್ನ. ನಿನ್ಗೆ ಯಾವುದೇ ಬೆಲೆ ಇಲ್ಲ. ನೀನ್ ಗೆದ್ರೆ ಮಾತ್ರ ನಿನ್ನ ಕಥೆಯನ್ನ ಕೇಳ್ತಾರೆ. ನಿನ್ನ ಕನಸು ಎಷ್ಟು ದೊಡ್ಡದಿರುತ್ತೋ ಅಷ್ಟೇ ದೊಡ್ಡ ಕಷ್ಟಗಳು ಬರುತ್ತೆ. ಎಷ್ಟು ದೊಡ್ಡ ಕಷ್ಟಗಳು ಬರುತ್ತೋ ನಿನ್ ಜೀವನದಲ್ಲಿ ಅಷ್ಟೇ ಎತ್ತರಕ್ಕೆ ಏರ್ತೀಯ. ನೀನ್ ಕೆಲ ದಿನ ಕೆಲ ವಾರಗಳು ಎಲ್ಲದ್ರಿಂದ ಮಾಯವಾಗ್ಬಿಡು. ಪ್ರತಿದಿನ ನಿನ್ನ ಏಜ್ ಜಾಸ್ತಿ ಆಗ್ತಾನೆ ಇರತ್ತೆ. ನೀನ್ ಪ್ರತಿದಿನ ನಿನ್ ಗುರಿ ಕಡೆ ಒಂದೊಂದೇ ಹೆಜ್ಜೆ ಇಡ್ತಿರೋ. ಗೆಲ್ಬೇಕು ಅನ್ನೋ ಛಲ ನಿನ್ನಲ್ಲಿದ್ರೆ ಎಂತದೇ ಪರಿಸ್ಥಿತಿ ಆದ್ರೂ ನಿನ್ನನ್ನ ಸೋಲೋಕೆ ಬಿಡಲ್ಲ. ನೀನೇನಾದ್ರೂ ಈ ಟೈಮ್ ನ ವೇಸ್ಟ್ ಮಾಡ್ತಿದ್ರೆ ನೆನ್ಪಿಟ್ಕೋ, ಆ ಟೈಮೇ ನಿನ್ಗೆ ಸರಿಯಾದ ಪಾಠ ಕಲ್ಸುತ್ತೆ. ಅದಕ್ಕೆ ಗುರಿ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಶಕ್ತಿ ಮೀರಿ ಪ್ರಯತ್ನ ಪಡು. ಈ ನಿನ್ನ ಸೋಂಬೇರಿತನ ಒಂದು ನೆಪ ಅಷ್ಟೇ. ಓದೋಕೆ ಮನಸ್ಸಿಲ್ಲ ಅಂದಾಗ ಎದ್ದೋಗಿ ನಿನ್ನ ತಾಯಿಯ ಕಣ್ಣನ್ನ ನೋಡು. ಆ ಕಣ್ಣಲ್ಲಿ 108 ಆಸೆ ಕನಸುಗಳಿವೆ. ಅದನ್ನ ನೀನೇ ಪೂರ್ತಿ ಮಾಡ್ಬೇಕು. ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದ್ ಬಿಟ್ಟು ಜಲ್ದಿ ಎದ್ದು ನಿನ್ನ ಗುರಿಗೋಸ್ಕರ ಓದು. ರಾತ್ರಿ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದಕ್ಕಿಂತ ನಿನ್ನ ಕರಿಯರ್ ನ ಸೆಟ್ ಮಾಡ್ಕೋ. ಪ್ರತಿ ಪ್ರಯತ್ನದಲ್ಲೂ ನಿನ್ನ ಹೆಸರಿರ್ಲಿ. ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ಗೆ ಸಲಾಂ ಹೊಡಿಲಿ. ಆ ಗೆಲ್ಲೋ ಸಮಯ ನಿನ್ ಮುಂದೆನೆ ಇದೆ. ನೀನ್ ಇನ್ನೂ ಸ್ವಲ್ಪ ಪ್ರಯತ್ನ ಹಾಕ್ಬೇಕಷ್ಟೇ. ಒಂದು ಸೋಲಿಗೆ ನಿರಾಸೆಯಾಗ್ಬೇಡ. ಲೈಫ್ ಯಾವಾಗ್ಲೂ ಎರಡನೇ ಅವಕಾಶ ಕೊಡುತ್ತೆ. ಹಾಗಂತ ಈಗಿರೋ ಈ ಮೊದಲನೇ ಅವಕಾಶನ ಕಳ್ಕೊಳ್ಬೇಡ. ಈ ಅಂಗೈಯಲ್ಲಿರೋ ರೇಖೆಗಳಿಗಿಂತ ನಿನ್ನ ಪ್ರಯತ್ನವನ್ನ ನಂಬು. ಕೈ ಇಲ್ದಿರ ಇರೋ 100 ಸಾಧಕರು ನೀನಿರೋ ಈ ಜಗತ್ತಲ್ಲೇ ಇದ್ದಾರೆ. ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ಮಲಗಿದ್ದಾಗ ನೀನ್ ಎದ್ದೇಳ್ಬೇಕು, ಓದ್ಬೇಕು. ನಿನ್ನ ಕನಸು ಬೇರೆಯವ್ರ ರೀತಿ ಅಲ್ಲ. ಯು ಆರ್ ಡಿಫ್ರೆಂಟ್. ಯುವರ್ ಡ್ರೀಮ್ಸ್ ಆರ್ ಡಿಫ್ರೆಂಟ್. ಅಮ್ಮನಿಗೆ ಕೊಟ್ಟ ಮಾತಿಗೋಸ್ಕರ ನೀನ್ ಓದ್ಲೇಬೇಕು. ನಿನ್ನ ತಂದೆಯ ಕೊನೆ ಭರವಸೆ ನೀನು. ಎಷ್ಟೋ ತಂದೆ ತಾಯಿಯರಿಗೆ ತನ್ನ ಮಕ್ಕಳನ್ನ ಓದ್ಸೋಕೆ ಆಸೆ ಇದ್ರು ಹಣ ಅನ್ನೋ ಶಕ್ತಿ ಇಲ್ಲ. ಬಟ್ ನೀನಾಗಲ್ಲ. ಅಪ್ಪ ಅಮ್ಮನಿಗೆ ಎಷ್ಟೇ ಕಷ್ಟ ಇದ್ರು ಅವರು ನಿನ್ನನ್ನ ಓದಿಸ್ತಿದ್ದಾರೆ. ಎಲ್ಲಿವರೆಗೂ ಎಕ್ಸಾಮ್ ಕ್ಲಿಯರ್ ಆಗಲ್ವೋ ಅಲ್ಲಿವರೆಗೂ ನಿನ್ನ ನಿದ್ದೆ ಕಡಿಮೆ ಮಾಡು. ಪ್ರಯತ್ನದ ಮೈದಾನವನ್ನ ಬಿಟ್ಟು ಓಡೋಗ್ಬೇಡ. ಒಂದ್ ವೇಳೆ ನೀನ್ ಪ್ರಯತ್ನ ಪಡೋದ್ರಲ್ಲಿ ಸೋತ್ರೆ ನಿನ್ನ ಲೈಫಲ್ಲಿ ಏನು ಬದಲಾಗಲ್ಲ. ನಿನ್ನ ದಾರಿಯಲ್ಲಿ ಒಬ್ನೇ ಇದೆಯಾ ಅಂತ ಯೋಚಿಸ್ಬೇಡ. ನೀನ್ ಕನಸನ್ನ ಕಂಡಿದ್ದು ಒಬ್ನೇ ಇದ್ದಾಗ, ನೀನ್ ಸೋತಾಗ ಕೂಡ ಒಬ್ನೇ ಇದ್ದೆ. ಇನ್ನು ಗೆಲ್ಲೋ ದಾರಿಯಲ್ಲಿ ಒಬ್ನೇ ಇರ್ತೀಯಾ. ನೀನು ಓದಿ ಗೆಲ್ಲಲೇಬೇಕು. ಈಗ ನಿನ್ನ ಗುರಿ ಓದೋದ್ ಮಾತ್ರ. ಈಗ ನೀನು 6 ಗಂಟೆ ಓದೋಕೆ ರೆಡಿ ಇಲ್ಲ ಅಂದ್ರೆ ಮುಂದೆ ದಿನಕ್ಕೆ 12 ಗಂಟೆ ಬಿಸಿಲಲ್ಲಿ ಕೆಲಸ ಮಾಡೋಕೆ ರೆಡಿ ಆಗು. ಜಸ್ಟ್ ವಾಟ್ಸ್ಆಪ್ ನಲ್ಲಿ DP ಸ್ಟೇಟಸ್ ಬದಲಾಯಿಸೋದ್ರಿಂದ ಏನು ಆಗಲ್ಲ. ನಿನ್ನನ್ನ ನೀನು ಅಪ್ಡೇಟ್ ಮಾಡ್ಕೋ. ನಿನ್ನ ಬೆಸ್ಟ್ ವರ್ಷನ್ ಆಗಿ ಬದಲಾಗೋ. ಬಿಲೀವ್ ಮೀ, ಯು ಆರ್ ದ ಬೆಸ್ಟ್.